ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮಮ್ಮ ನಾನೇ ಗುಡಿಸ್ತೀನಿ ಕೊಡು ಅಂದರೆ ಕೊಡ್ತಿಲ್ಲ ಅವರು. ನಾನೇ ಗುಡಿಸ್ಕೊಡ್ತೀನಿ, ನೀನು ಒರೆಸ್ಕೊ ಅಂತಾರೆ. ನೋಡಿ ಇಲ್ಲಿ ಇಷ್ಟೊಂದು ಪಾತ್ರೆ ಇದ್ದರೂ ಪಾತ್ರೆ ತೊಳೆಯೋಕ್ಕೂ ಬಿಡ್ತಿಲ್ಲ. ನಾನೇ ತೊಳಿತೀನಿ, ನೀನು ಬರೀ ಒರೆಸು ಅಂತಾರೆ ಅಷ್ಟೇ. ನೋಡಿ ಏನು ಮಾಡೋಕ್ಕೆ ಬಿಡಲ್ಲ ನಾನು ಬಂದರೆ ಊರಿಗೆ. ಸೊ ನಮ್ಮಮ್ಮ ಇಲ್ಲಿ ಗುಡಿಸಾಯಿತು, ಇವಾಗ ನಾನು ಇಲ್ಲಿ ಒರೆಸ್ಕೊತಾ ಇದ್ದೀನಿ. ನೋಡಿ ಗುಡಿಸಿ ಒರೆಸಿ ಮನೆ ಕೂಡ ನೀಟ್ ಮಾಡಾಯಿತು ಇಬ್ಬರೂ. ಹಾಗೆ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ಮುಖಕ್ಕೆ ಕ್ರೀಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಐಲೈನರ್ ಕೂಡ ಇಟ್ಕೊಂಡಾಯಿತು. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಕುಂಕುಮ ಇಟ್ಕೊತಾ ಇದ್ದೀನಿ. ಸೊ ಈಗ ರೆಡಿ ಆಗಾಯಿತು. ನಾವು ಹೆಣ್ಮಕ್ಳು ಹೆಂಗೆ ಅಲ್ವಾ, ಮನೇಲಿದ್ದರೂ ಹೊರಗಡೆ ಹೋಗ್ಬೇಕಾದ್ರೂ ಅಲಂಕಾರ ಮಾಡ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ದೇವರಿಗೆ ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀನಿ. ದೇವ್ರ ದೀಪನೂ ಕಚ್ಚಿ ಹಾಗೆ ಉದ್ಗಡ್ಡಿ ಕೂಡ ಬೆಳಗಾಯಿತು ದೇವ್ರಿಗೆ. ನಾವು ಇದು ಹಾರನ ಬೇಲೂರಲ್ಲೇ ನಮ್ಮೂರಲ್ಲೇ ಆರ್ಡರ್ ಕೊಟ್ಟು ಮಾಡಿಸಿರೋದು. ಆಗಲೇ 5 months ಆಯಿತು. ಈ ಹಾರ ಬಂದುಬಿಟ್ಟು ಬಟ್ಟೆಯಿಂದ ಮಾಡಿರೋದು. ಆಮೇಲೆ ಇದುವರೆಗೂ ಏನೂ ಆಗಿಲ್ಲ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಒಂದು ಹಾರ ಬಂದುಬಿಟ್ಟು 2000 rupees ಆಗುತ್ತೆ. ಈ ಥರ ದೇವ್ರ ಫೋಟೋಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ ಒರಿಜಿನಲ್ ಹಾರ ಥರನೇ ಕಾಣುತ್ತೆ. ನೀವು ಟ್ರೈ ಮಾಡಿ ನೋಡಿ. ಮಾರ್ಕೆಟ್ ಕಡೆ ಎಲ್ಲ ಹೋಗ್ತಿರಲ್ಲ, ಆವಾಗ ಕೇಳಿ ಈ ಥರ ಮಾಡಿಕೊಡಿ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ದೇವ್ರಿಗೆ ಹಾರ ಹಾಕಿ ನೋಡಿ, ಚೆನ್ನಾಗಿ ಕಾಣುತ್ತೆ. ಹಬ್ಬದಲ್ಲಿ ಜಾತ್ರೆ ಎಲ್ಲ ಏನಾದ್ರು ಹಬ್ಬ ಮಾಡ್ತಿರಲ್ಲ ನೀವು, ಆವಾಗ. ಇವರು ನಮ್ಮ ಅಜ್ಜಿಯವರ ಅಮ್ಮ, ಅಂದರೆ ನಮ್ಮ ಮುತ್ತಜ್ಜಿ. ಇವರು ನಮ್ಮ ತಾತನ ಅಪ್ಪ ಅಮ್ಮ, ನಮ್ಮ ಮುತ್ತಜ್ಜಿ. ಓಕೆ ಫ್ರೆಂಡ್ಸ್, ಯಾರೇ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಬಾಯ್, ಹ್ಯಾವ್ ಎ ಗುಡ್ ಡೇ.